Hello students, welcome to session number 7, C and linear data structures. In this session we are going to discuss about function declaration and also about arguments and parameters which are used in a function. First we shall know how to declare a function. A function declaration means specifying the function as a variable depending on the return value. ನಮಗೆ ಗೊತ್ತಿರೋ ಹಾಗೆ ಯಾವುದೇ ವೇರಿಯೇಬಲನ್ನು ನಾವು ಅದರ ಡೇಟಾ ಟೈಪ್ ಜೊತೆಗೆ ಡಿಕ್ಲೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಂಟ್ ಎ ಅಂತ ಡಿಕ್ಲೇರ್ ಮಾಡಿದ್ರೆ ಇದರ ಅರ್ಥ ಎ ಅನ್ನೋದೊಂದು ವೇರಿಯೇಬಲ್ ಆಫ್ ಟೈಪ್ ಇಂಟೀಜರ್ ಅಂತ. ಸೊ ಇದಕ್ಕೆ 2 bytes ಆಫ್ ಮೆಮೊರಿ ಬೇಕಾಗುತ್ತೆ ರಿಸರ್ವ್ ಮಾಡುವಂತ. ಓಕೆ, ಸೊ ಹೀಗೆ ಡಿಕ್ಲೇರ್ ಮಾಡುವಾಗ ಫಂಕ್ಷನನ್ನು ಕೂಡ ನಾವು ಇದೇ ಥರ ಡಿಕ್ಲೇರ್ ಮಾಡ್ಬೋದು. ಅದರ ಡೇಟಾ ಟೈಪ್ ಜೊತೆಗೆ ಆ ಫಂಕ್ಷನ್ ನೇಮನ್ನು ಡಿಕ್ಲೇರ್ ಮಾಡಬೇಕು. ಸೊ ದಟ್ ಈಸ್ ಸ್ಪೆಸಿಫೈಯಿಂಗ್ ದ ಫಂಕ್ಷನ್ ಆ್ಯಸ್ ಎ ವೇರಿಯಬಲ್ ಡಿಪೆಂಡಿಂಗ್ ಆನ್ ದ ರಿಟರ್ನ್ ವ್ಯಾಲ್ಯೂ. ಇಲ್ಲಿ ಏನು ನಾವು ಡೇಟಾ ಟೈಪನ್ನು ಮೆನ್ಷನ್ ಮಾಡ್ತಾ ಇದ್ವಿ, ಫಂಕ್ಷನನ್ನು ಡಿಕ್ಲೇರ್ ಮಾಡುವಾಗ ರಿಟರ್ನ್ ಟೈಪನ್ನು ಮೆನ್ಷನ್ ಮಾಡ್ತೀವಿ. ಫಂಕ್ಷನ್ ಎಕ್ಸಿಕ್ಯೂಟ್ ಆದಮೇಲೆ ಒಂದು ವ್ಯಾಲ್ಯೂ ರಿಟರ್ನ್ ಮಾಡಬೇಕಲ್ವಾ, ಅದು ಯಾವ ಟೈಪು ಅಂತ. ಆಮೇಲೆ ನಮಗೆ ಗೊತ್ತು ಒಂದು ಮೇನ್ ಪ್ರೋಗ್ರಾಮ್ ಇರುತ್ತೆ, ಆಮೇಲೆ ಫಂಕ್ಷನ್ ಇರುತ್ತೆ. ಓಕೆ, ನಾವು ಮೇನ್ ಪ್ರೋಗ್ರಾಮಿಂದ ಫಂಕ್ಷನನ್ನು ಕಾಲ್ ಮಾಡ್ತೀವಿ, ಅದನ್ನು ಫಂಕ್ಷನ್ ಕಾಲ್ ಅಂತ ಕರಿತೀವಿ. ಆಮೇಲೆ ಎಕ್ಸಿಕ್ಯೂಟ್ ಆದಮೇಲೆ ಫಂಕ್ಷನ್ನು ಒಂದು ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಓಕೆ, ನಾವು ಫಂಕ್ಷನನ್ನು ಡಿಫೈನ್ ಮಾಡ್ತೀವಿ, ಅಂದರೆ ಫಂಕ್ಷನ್ ಬಾಡಿನ ಬರಿತೀವಲ್ವ, ಅದು ಮೇನ್ ಪ್ರೋಗ್ರಾಮ್ನ ಸ್ಟಾರ್ಟಿಂಗಲ್ಲೇ ಬರೆದುಬಿಟ್ರೆ ದೆರ್ ಈಸ್ ನೋ ನೀಡ್ ಆಫ್ ಡಿಕ್ಲರೇಷನ್. ನಾವು ಡಿಕ್ಲರೇಷನ್ ಯಾಕೆ ಮಾಡ್ತೀವಿ, ಕಂಪೈಲರ್ಗೆ ನನ್ನ ಪ್ರೋಗ್ರಾಮಲ್ಲಿ ಮುಂದೆ ಈ ಥರದ ಫಂಕ್ಷನ್ನ ಯೂಸ್ ಮಾಡ್ತೀನಿ ಅಂತ ಕೊಡೋಂಥ ಇಂಟಿಮೇಷನ್ ಅದು ಅಲ್ವಾ. ಬಟ್ ಫಸ್ಟ್ಗೆ ನಾವು ಫಂಕ್ಷನ್ ಬರೆದ್ರೆ ಅದಕ್ಕೆ ಗೊತ್ತಾಗುತ್ತೆ ಕಂಪೈಲರ್ಗೆ ಇಲ್ಲೊಂದು ಫಂಕ್ಷನ್ ಇದೆ ಅಂಥೇಳಿ. ಸೊ ದೆರ್ ಈಸ್ ನೋ ನೀಡ್ ಆಫ್ ಡಿಕ್ಲರೇಷನ್ ದೇರ್. ಒಂದು ವೇಳೆ ನಾವು ಮೇನ್ ಫಂಕ್ಷನ್ ಆದಮೇಲೆ ಫಂಕ್ಷನ್ ಬರೆಯೋದಾದರೆ, ಇಲ್ಲಿ ವಾಯ್ಡ್ ಮೇನ್ ಅಂತ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಮೇನ್ ಫಂಕ್ಷನ್ಗಿಂತ ಮುಂಚೆನೇ ನಾವು ಫಂಕ್ಷನ್ ಡೆಫಿನಿಷನ್ ಮಾಡಿದ್ರೆ ಡಿಕ್ಲರೇಷನ್ ಅಗತ್ಯ ಇಲ್ಲ. ಆದರೆ ಮೇನ್ ಫಂಕ್ಷನ್ ಆದಮೇಲೆ ನಾವು ಈ ಫಂಕ್ಷನನ್ನು ಕಾಲ್ ಮಾಡ್ತಾ ಇದ್ದೀವಿ ಅಥವಾ ಡಿಫೈನ್ ಮಾಡ್ತಾ ಇದ್ದೀವಿ ಅಂತ ಆದರೆ ನಾವಿಲ್ಲಿ ಡಿಕ್ಲೇರ್ ಮಾಡಬೇಕು, ಇಂಥ ಫಂಕ್ಷನನ್ನು ಯೂಸ್ ಮಾಡ್ತಾ ಇದ್ದೀನಿ ಪ್ರೋಗ್ರಾಮಲ್ಲಿ ಅಂತ. ಆ ಟೈಮಲ್ಲಿ ಡಿಕ್ಲರೇಷನ್ ಈಸ್ ನೀಡೆಡ್. ಇದು ಸಿಂಟ್ಯಾಕ್ಸ್ ಡಿಕ್ಲೇರ್ ಮಾಡೋವಂಥದ್ದು. ರಿಟರ್ನ್ ಟೈಪ್, ಫಂಕ್ಷನ್ ನೇಮ್ ಆ್ಯಂಡ್ ಪ್ಯಾರಾಮೀಟರ್ಸ್ ಲಿಸ್ಟ್ ವಿತ್ ಟೈಪ್. ಇದು ಸಿಂಟ್ಯಾಕ್ಸ್. ಒಂದು ಎಕ್ಸಾಂಪಲ್ ನೋಡೋಣ. ಇಂಟ್ ಮ್ಯಾಕ್ಸ್ ಆಫ್ ಇಂಟ್ num1, ಇಂಟ್ num2 ಸೆಮಿಕಾಲನ್. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ನಾವೊಂದು ಫಂಕ್ಷನನ್ನು ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ, ಡಿಫೈನ್ ಅಲ್ಲ, ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಅಂದರೆ ಜಸ್ಟ್ ಮೆನ್ಷನ್ ಮಾಡ್ತಿದ್ದೀವಿ, ಇಂಥ ಫಂಕ್ಷನನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಪ್ರೋಗ್ರಾಮಲ್ಲಿ ಅಂತ. ಅದು ಕಂಪ್ಲೀಟ್ ಎಕ್ಸಿಕ್ಯೂಷನ್ ಮಾಡಿದ್ಮೇಲೆ ಒಂದು ಇಂಟೀಜರ್ ಟೈಪ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಫಂಕ್ಷನ್ ಹೆಸರು ಮ್ಯಾಕ್ಸ್ ಅಂತ. ಅದು 2 ಪ್ಯಾರಾಮೀಟರ್ಸನ್ನು ಅಕ್ಸೆಪ್ಟ್ ಮಾಡುತ್ತೆ. ಒಂದು num1 ಅದು ಇಂಟೀಜರ್ ಟೈಪು, ಇನ್ನೊಂದು num2 ಅದು ಕೂಡ ಇಂಟೀಜರ್ ಟೈಪು ಅಂತ ಮೆನ್ಷನ್ ಮಾಡ್ತೀವಿ. ಸೆಮಿಕಾಲನ್ ಹಾಕ್ತೀವಿ, ಇದು ಡಿಕ್ಲರೇಷನ್ ಆಗಿರೋದ್ರಿಂದ ಸೆಮಿಕಾಲನ್ ಹಾಕ್ತೀವಿ. ಅದೇ ಫಂಕ್ಷನನ್ನು ಡಿಫೈನ್ ಮಾಡೋವಾಗ ಡಿಕ್ಲರೇಷನ್ ಇರೋದಿಲ್ಲ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಇದೆ, ಫ್ಲೋಟ್ ಆವ್ರೇಜ್ ಎ ಬಿ. ಫಂಕ್ಷನ್ ನೇಮ್ ಇಲ್ಲಿ ಆವ್ರೇಜ್ ಅನ್ನೋದು, ಇದು ರಿಟರ್ನ್ ಮಾಡೋಂಥ ವ್ಯಾಲ್ಯೂ ಫ್ಲೋಟ್ ಟೈಪ್, 2 ಪ್ಯಾರಾಮೀಟರ್ ಅಕ್ಸೆಪ್ಟ್ ಮಾಡುತ್ತೆ, ಎ ಬಿ. ನೀವಿಲ್ಲಿ ಎ ಬಿ ಅಂತ ಆ ಪ್ಯಾರಾಮೀಟರ್ಸ್ ನೇಮನ್ನು ಮೆನ್ಷನ್ ಮಾಡ್ಬೋದು, ಅಥವಾ ಅದರ ಟೈಪನ್ನು ಮೆನ್ಷನ್ ಮಾಡಿದ್ರೂ ಸಾಕು. ದಿಸ್ ಈಸ್ ಆಲ್ಸೋ ಎ ವ್ಯಾಲಿಡ್ ಡಿಕ್ಲರೇಷನ್. ಇಂಟ್ ಮ್ಯಾಕ್ಸ್ ಆಫ್ ಇಂಟ್ ಇಂಟ್ ಅಂದರೆ 2 ವೇರಿಯೇಬಲನ್ನು ಪ್ಯಾರಾಮೀಟ್ರಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಂತ, ಆಫ್ ಟೈಪ್ ಇಂಟೀಜರ್. ಸೆಮಿಕಾಲನ್ ಡಿಕ್ಲರೇಷನ್ ಮಾಡುವಾಗ ಸೆಮಿಕಾಲನ್ ಹಾಕಲೇಬೇಕು. ಒಂದು ವೇಳೆ ನಾವು ರಿಟರ್ನ್ ಟೈಪ್ ಯಾವುದನ್ನು ಕೂಡ ಮೆನ್ಷನ್ ಮಾಡದೇ ಇದ್ದರೆ,
ಇಂಟೀಜರು ಫ್ಲೋಟ್ ಅಂತ ಮಾಡಿದ್ರೆ ಜಸ್ಟ್ ಮ್ಯಾಕ್ಸ್ ಆಫ್ ಇಂಟ್ ಕಾಮ ಇಂಟ್ ಅಂತ ಇಷ್ಟೇ ನಾವು ಡಿಕ್ಲೇರ್ ಮಾಡಿದ್ರೆ ಡಿಫಾಲ್ಟಾಗಿ ಅದನ್ನು ಇಂಟ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ನೀವು ಮ್ಯಾಕ್ಸ್ ಆಫ್ ಇಂಟ್ ಕಾಮ ಇಂಟ್ ಅಂತ ಡಿಕ್ಲೇರ್ ಮಾಡೋದು ಒಂದೇ, ಇಂಟ್ ಮ್ಯಾಕ್ಸ್ ಆಫ್ ಇಂಟ್ ಕಾಮ ಇಂಟ್ ಅಂತ ಡಿಕ್ಲೇರ್ ಮಾಡೋದು ಒಂದೇ. ದಿಸ್ ಈಸ್ ಆಲ್ ಅಬೌಟ್ ದ ಡಿಕ್ಲರೇಷನ್ ಆಫ್ ಎ ಫಂಕ್ಷನ್. ಇನ್ನು ಆರ್ಗ್ಯುಮೆಂಟ್ಸ್ ಮತ್ತು ಪ್ಯಾರಾಮೀಟರ್ಸ್ ಬಗ್ಗೆ ತಿಳ್ಕೋಬೇಕು. ಇದು ಮೇನ್ ಪ್ರೋಗ್ರಾಮ್, ಇದು ಫಂಕ್ಷನ್ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 ನಂಬರನ್ನ ಆ್ಯಡ್ ಮಾಡಬೇಕಾಗಿದೆ, ಅದು ನಮ್ಮ ಟ್ಯಾಸ್ಕು. ಅಡಿಷನ್ಗೋಸ್ಕರ ನಾವು ಈ ಫಂಕ್ಷನನ್ನು ಬರೆದಿದ್ದೀವಿ. ಓಕೆ, ಇದು ಅಡಿಷನ್ ಫಂಕ್ಷನ್, ಇದು ಮೇನ್ ಪ್ರೋಗ್ರಾಮ್. ನಾವೇನು ಮಾಡ್ತೀವಿ, ಇಲ್ಲಿ 2 ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಕೊಳ್ತೀವಿ, ಎ ಕಾಮ ಬಿ ಅಂತೇಳಿ. ಇವೆರಡನ್ನು ಆ್ಯಡ್ ಮಾಡಬೇಕಾಗಿದೆ. ಡಿಕ್ಲೇರ್ ಮಾಡಿಕೊಂಡು ಈ ಫಂಕ್ಷನನ್ನು ಕಾಲ್ ಮಾಡ್ತೀವಿ, ಆ್ಯಡ್ ಅಂತ. ಓಕೆ, ಫಂಕ್ಷನ್ ಕಾಲ್ ಮಾಡಿದ ತಕ್ಷಣ ಈ ಫಂಕ್ಷನ್ ಎಕ್ಸಿಕ್ಯೂಷನ್ ಶುರುವಾಗುತ್ತೆ. ಆ್ಯಡ್ ಅನ್ನೋ ಫಂಕ್ಷನ್ ಅದರೊಳಗಡೆ 2 ನಂಬರನ್ನು ಆ್ಯಡ್ ಮಾಡಿ ಸಮ್ಮನ್ನು ರಿಟರ್ನ್ ಮಾಡಬೇಕು ಅಲ್ವಾ. ಸೊ ಇದನ್ನು ಆ್ಯಡ್ ಮಾಡಲಿಕ್ಕೆ ನಂಬರ್ಸನ್ನು ಈ ಮೇನ್ ಪ್ರೋಗ್ರಾಮೇ ಸಪ್ಲೈ ಮಾಡಬಹುದು, ಎ ಮತ್ತು ಬಿ ಅಂತ. ಇಲ್ಲೇನು ನಾವು ಫಂಕ್ಷನ್ ಕಾಲ್ ಅಂತ ಕರಿತಾ ಇದ್ದೀವಿ, ಈ ಫಂಕ್ಷನ್ ಕಾಲಲ್ಲಿ ನಾವು ಇವೆರಡನ್ನು ಮೆನ್ಷನ್ ಮಾಡ್ತೀವಿ, ಎ ಬಿ ಎರಡನ್ನು. ಅವನ್ನು ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಆರ್ಗ್ಯುಮೆಂಟ್ಸ್ ಅವನ್ನ ಕಳಿಸ್ಬೇಕು ಫಂಕ್ಷನ್ಗೆ, ಅದ್ರ ಮೇಲೇ ಈ ಫಂಕ್ಷನ್ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು. ಓಕೆ, ಸೊ ಆ ಎ ಮತ್ತು ಬಿ ಅವೆರಡನ್ನೂ ಕೂಡ ಈ ಫಂಕ್ಷನ್ ರಿಸೀವ್ ಮಾಡಿಕೊಳ್ಳುತ್ತೆ. ರಿಸೀವ್ ಮಾಡ್ಕೊಳ್ಳೋವಾಗ ಅದು ಎ ಮತ್ತು ಬಿ ಅಂತಲೇ ರಿಸೀವ್ ಮಾಡ್ಕೋಬೋದು ಅಥವಾ ಬೇರೆ ಹೆಸರಿಂದ ರಿಸೀವ್ ಮಾಡ್ಕೋಬೋದು. ನಾವು ಇವನ್ನ ಇಲ್ಲಿ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ನೋಡಿ, ಮೇನ್ ಪ್ರೋಗ್ರಾಮಲ್ಲಿ ಕಾಲ್ ಮಾಡ್ತೀವಲ್ವಾ, ಆ ಕಾಲಿಂಗ್ ಫಂಕ್ಷನಲ್ಲಿ ಅವನ್ನ ನಾವು ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಈ ಫಂಕ್ಷನಲ್ಲಿ ರಿಸೀವ್ ಮಾಡ್ಕೊಳ್ತೀವಲ್ವಾ, ಇಲ್ಲಿ ಅವನ್ನ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಓಕೆ, ಇದ್ರ ಬಗ್ಗೆ ಇನ್ನೂ ನಂತರ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ನಮಗೆ ಗೊತ್ತಿರಬೇಕಾಗಿರೋದು, ಮೇನ್ ಪ್ರೋಗ್ರಾಮಲ್ಲಿ ಕಾಲಿಂಗ್ ಫಂಕ್ಷನಲ್ಲಿ ಮೆನ್ಷನ್ ಮಾಡೋದು ಆರ್ಗ್ಯುಮೆಂಟ್ಸ್, ಫಂಕ್ಷನ್ ಬಾಡಿನಲ್ಲಿ ರಿಸೀವ್ ಮಾಡುವಂಥದ್ದು ಸೇಮ್ ವ್ಯಾಲ್ಯೂಸೇ, ಅವನ್ನ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಎರಡನ್ನೂ ಪ್ಯಾರಾಮೀಟರ್ಸ್ ಅಂತ ಕರಿಬೇಕು ಅಂತ ಆದರೆ ಆರ್ಗ್ಯುಮೆಂಟ್ಸನ್ನು ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ನಿಜವಾದ ವ್ಯಾಲ್ಯೂಸ್ ಅದು ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಕಾಲಿಂಗ್ ಫಂಕ್ಷನಲ್ಲಿ. ಆಮೇಲೆ ಫಂಕ್ಷನ್ನಲ್ಲಿ ನಾವು ಯೂಸ್ ಮಾಡ್ತೀವಲ್ವ, ಅವನ್ನ ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಸೊ ಬೇರೆ ಹೆಸರಿಂದ ಬೇಕಾದರೂ ಅವನ್ನ ನಾವು ರಿಸೀವ್ ಮಾಡ್ಕೋಬೋದು. ಬಟ್ ಏನು ನಮಗಿಲ್ಲಿ ತುಂಬ ಇಂಪಾರ್ಟೆಂಟ್ ಗಮನಿಸಬೇಕು ಅಂತಂದರೆ, ಈ ಫಂಕ್ಷನ್ ಕಾಲಲ್ಲಿ ನಾವು ಎಷ್ಟು ವೇರಿಯೇಬಲ್ಸನ್ನು ಅಥವಾ ಎಷ್ಟು ಆರ್ಗ್ಯುಮೆಂಟ್ಸನ್ನು ನಾವು ಪಾಸ್ ಮಾಡಿರ್ತೀವೋ, ಇಲ್ಲಿ ಅಷ್ಟೇ ನಂಬರ್ ಆಫ್ ಪ್ಯಾರಾಮೀಟರ್ಸನ್ನು ಯೂಸ್ ಮಾಡಬೇಕು. ಅದಕ್ಕೆ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ಯಾರಾಮೀಟರ್ಸ್ ಆಗಿರಬೇಕು. 1-to-1 ಮ್ಯಾಪಿಂಗ್. ನಾವಿಲ್ಲಿ ಫಂಕ್ಷನ್ ಕಾಲ್ ಮಾಡುವಾಗ ಫಸ್ಟ್ ಎ ಮೆನ್ಷನ್ ಮಾಡಿದ್ವಿ ಅಂತಂದರೆ, ಇಲ್ಲಿ ಫಂಕ್ಷನ್ ಬಾಡಿನಲ್ಲಿ ರಿಸೀವ್ ಮಾಡ್ಕೊಳ್ತೀವಲ್ವಾ, ಇದರಲ್ಲಿ ಫಸ್ಟ್ ವೇರಿಯೇಬಲ್ಗೆ ಆ ಎ ವ್ಯಾಲ್ಯೂ ಅಸೈನ್ ಆಗುತ್ತೆ. ಸೆಕೆಂಡ್ ಆರ್ಗ್ಯುಮೆಂಟು ಸೆಕೆಂಡ್ ಪ್ಯಾರಾಮೀಟ್ರಿಗೆ ಬರುತ್ತೆ, ಥರ್ಡ್ ಆರ್ಗ್ಯುಮೆಂಟು ಥರ್ಡ್ ಪ್ಯಾರಾಮೀಟ್ರಿಗೆ ಬರುತ್ತೆ. ಹೀಗೆ ಅದು 1-to-1 ಮ್ಯಾಪಿಂಗ್ ಆಗಿರುತ್ತೆ. ನೀವು ಇಲ್ಲಿ ಎ ಮತ್ತು ಬಿ ಹೆಸರಲ್ಲಿ ಆರ್ಗ್ಯುಮೆಂಟ್ಸನ್ನು ಪಾಸ್ ಮಾಡಿದ್ದೀರಿ ಅಂತಂದರೆ, ಇಲ್ಲೂ ಕೂಡ ನೀವು ಸೇಮ್ ಎ ಮತ್ತು ಬಿನ ಯೂಸ್ ಮಾಡ್ಬೋದು. ಇವು ಇಲ್ಲಿ ಲೋಕಲ್ಲಾಗಿ ಮಾತ್ರ ಅಪ್ಲೈ ಆಗುತ್ತೆ ಈ ವೇರಿಯೇಬಲ್ಸ್. ಸೊ ಇದಕ್ಕೇನು ಎಫೆಕ್ಟ್ ಆಗೋದಿಲ್ಲ ಒರಿಜಿನಲ್ ವೇರಿಯೇಬಲ್ಸ್ಗೆ. ಅಥವಾ ನೀವು ಬೇರೆ ಹೆಸರಲ್ಲೂ ಕೂಡ ವೇರಿಯೇಬಲ್ಸನ್ನು ಡಿಕ್ಲೇರ್ ಮಾಡಿಕೊಂಡು ಅವನ್ನ ಕಾಪಿ ಮಾಡ್ಕೋಬೋದು, ಆರ್ಗ್ಯುಮೆಂಟ್ಸ್ ವ್ಯಾಲ್ಯೂಸನ್ನು ಈ ಪ್ಯಾರಾಮೀಟರ್ಸ್ಗೆ. ಸಮ್ ಫ್ಯಾಕ್ಟ್ಸ್ ಅಬೌಟ್ ಆರ್ಗ್ಯುಮೆಂಟ್ಸ್. C functions can accept an unlimited number of parameters. ಎಷ್ಟು ಪ್ಯಾರಾಮೀಟರ್ಸ್ ಬೇಕಾದರೂ ಅಕ್ಸೆಪ್ಟ್ ಮಾಡ್ಬೋದು ಒಂದು ಫಂಕ್ಷನ್. ಇಫ್ ಎ ಫಂಕ್ಷನ್ ಈಸ್ ಟು ಯೂಸ್ ಆರ್ಗ್ಯುಮೆಂಟ್ಸ್, ಇಟ್ ಮಸ್ಟ್ ಡಿಕ್ಲೇರ್ ವೇರಿಯೇಬಲ್ಸ್ ದಟ್ ಅಕ್ಸೆಪ್ಟ್ ದ ವ್ಯಾಲ್ಯೂಸ್ ಆಫ್ ದ ಆರ್ಗ್ಯುಮೆಂಟ್ಸ್. These variables are called
ದ ಫಾರ್ಮಲ್ ಪ್ಯಾರಾಮೀಟರ್ಸ್. ಅಂದರೆ ಫಂಕ್ಷನ್ನಲ್ಲಿ ಎಷ್ಟು ಆರ್ಗ್ಯುಮೆಂಟ್ಸ್ ಬರ್ತಾ ಇದೆಯೋ, ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಬರ್ತಾ ಇದೆಯೋ ಮೇನ್ ಪ್ರೋಗ್ರಾಮಿಂದ, ಅಷ್ಟು ನಂಬರ್ ಆಫ್ ಪ್ಯಾರಾಮೀಟರ್ಸನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ಅವನ ವೇರಿಯಬಲ್ಸ್ ಅಂತ ಹೇಳ್ತೀವಿ, ಅವನನ್ನು ಡಿಕ್ಲೇರ್ ಮಾಡ್ಕೋಬೇಕು ನಾವು ಫಂಕ್ಷನ್ನಲ್ಲಿ. ದ ಫಾರ್ಮಲ್ ಪ್ಯಾರಾಮೀಟರ್ಸ್, ಎಲ್ಲಿ ಫಾರ್ಮಲ್ ಪ್ಯಾರಾಮೀಟರ್ ಅಂತ ಕರಿತೀವಿ ನಾವು, ಅದನ್ನು ನಾವು ಫಂಕ್ಷನ್ ಬಾಡಿ ಅಂತ ಅರ್ಥ ಮಾಡ್ಕೋಬೇಕು. ದ ಫಾರ್ಮಲ್ ಪ್ಯಾರಾಮೀಟರ್ಸ್ ಬಿಹೇವ್ ಲೈಕ್ ಅದರ್ ಲೋಕಲ್ ವೇರಿಯಬಲ್ಸ್. ನೋಡಿ, ಫಂಕ್ಷನ್ ಒಳಗಡೆ ಯೂಸ್ ಮಾಡೋಂಥ ಅಷ್ಟು ವೇರಿಯಬಲ್ಲು ಅವು ಅಲ್ಲಿಗೆ ಮಾತ್ರ ಅಪ್ಲೈ ಆಗ್ತವೆ, ಲೋಕಲ್ ವೇರಿಯಬಲ್ಸ್ ಅವು. ಮೇನ್ ಪ್ರೋಗ್ರಾಮ್ಗೆ ಅವು ಸಂಬಂಧಪಟ್ಟಿರೋದಿಲ್ಲ. ಸೊ ದೇ ಆರ್ ಲೋಕಲ್ ಟು ದಟ್ ಫಂಕ್ಷನ್ ಓನ್ಲಿ. These local variables inside the function are created upon entry into the function. ಫಂಕ್ಷನ್ ಶುರುವಾಗುವಾಗ ಅವು ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಡೆಸ್ಟ್ರಾಯ್ಡ್ ಅಪಾನ್ ಎಕ್ಸಿಟ್. ಆ ಫಂಕ್ಷನ್ ಎಕ್ಸಿಕ್ಯೂಷನ್ ಮುಗಿದು ವ್ಯಾಲ್ಯೂನ ರಿಟರ್ನ್ ಮಾಡೋವಾಗ ಅವನ್ನ ಡೆಸ್ಟ್ರಾಯ್ ಮಾಡ್ತೀವಿ, ಲೋಕಲ್ ವೇರಿಯಬಲ್ಸನ್ನು. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಇಂಟ್ ಆ್ಯಡ್ ಇಂಟ್ ಎ ಇಂಟ್ ಬಿ. ಇದನ್ನು ಡಿಕ್ಲೇರ್ ಮಾಡೋವಾಗ ನಮಗೆ ಕಂಪಲ್ಸರಿಯಾಗಿ ಆ ವೇರಿಯಬಲ್ ನೇಮ್ಸನ್ನು ಮೆನ್ಷನ್ ಮಾಡಬೇಕಂತೇನೂ ಇಲ್ಲ. ಡಿಫೈನ್ ಮಾಡೋವಾಗ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಡಿಕ್ಲೇರ್ ಮಾಡೋವಾಗ ಆ ಟೈಪನ್ನು ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಹೀಗೆ ಇಂಟ್ ಆ್ಯಡ್ ಆಫ್ ಇಂಟ್ ಇಂಟ್. ದಿಸ್ ಈಸ್ ಆಲ್ಸೋ ಎ ವ್ಯಾಲಿಡ್ ಡಿಕ್ಲರೇಷನ್. ಕಾಲಿಂಗ್ ಫಂಕ್ಷನ್ ಅಂದರೆ ಮೇನ್ ಫಂಕ್ಷನ್ ಒಳಗಡೆ ಅಥವಾ ಮೇನ್ ಪ್ರೋಗ್ರಾಮ್ ಒಳಗಡೆ ಒಂದು ಫಂಕ್ಷನನ್ನು ಹೇಗೆ ಕಾಲ್ ಮಾಡ್ತೀವಿ ಅಂತ ನೋಡೋಣ. ಟು ಯೂಸ್ ಎ ಫಂಕ್ಷನ್ ಯು ವಿಲ್ ಹ್ಯಾವ್ ಟು ಕಾಲ್ ದಟ್ ಫಂಕ್ಷನ್. ಮೇನ್ ಪ್ರೋಗ್ರಾಮ್ ಇದೆ, ಒಂದು ಫಂಕ್ಷನನ್ನು ನಾವು ಡಿಫೈನ್ ಮಾಡಿದ್ದೀವಿ. ಇದನ್ನು ಯೂಸ್ ಮಾಡಬೇಕು ಈ ಫಂಕ್ಷನ್ ಅಂದರೆ ನಾವು ಅದನ್ನು ಕಾಲ್ ಮಾಡಲೇಬೇಕು. ಅದನ್ನು ಎ ಫಂಕ್ಷನ್ ಕಾಲ್ ಅಂತ ಕರಿತೀವಿ. ವೆನ್ ಎ ಪ್ರೋಗ್ರಾಮ್ ಕಾಲ್ಸ್ ಎ ಫಂಕ್ಷನ್, program control is transferred to the called function. ಇದು ಮೇನ್ ಪ್ರೋಗ್ರಾಮ್, ಇದು ಫಂಕ್ಷನ್. ಇದು ಎಕ್ಸಿಕ್ಯೂಟ್ ಆಗ್ತಾ ಬರುತ್ತೆ ಸ್ಟೇಟ್ಮೆಂಟ್ ಇಲ್ಲಿವರೆಗೂ. ಯಾವಾಗ ಫಂಕ್ಷನ್ ಕಾಲ್ ಆಗುತ್ತೆ, ಎಕ್ಸಿಕ್ಯೂಷನ್ ಕಂಟ್ರೋಲ್ ಏನಿದೆ ಅದು ಇಲ್ಲಿ ಶಿಫ್ಟ್ ಆಗುತ್ತೆ, ಫಂಕ್ಷನ್ಗೆ ಶಿಫ್ಟ್ ಆಗಿ ಇದು ಕಾಲ್ಡ್ ಫಂಕ್ಷನ್. ಇದು ಕಂಪ್ಲೀಟ್ ಎಕ್ಸಿಕ್ಯೂಟ್ ಆದಮೇಲೆ ಒಂದು ವ್ಯಾಲ್ಯೂ ರಿಟರ್ನ್ ಮಾಡಬೇಕಲ್ವಾ, ಅಥವಾ ಫಂಕ್ಷನ್ ಎಂಡ್ ಆಗುತ್ತಲ್ವಾ, ಕ್ಲೋಸ್ಡ್ ಬ್ರೇಸ್, ಅದು ಎಕ್ಸಿಕ್ಯೂಟ್ ಆದ ತಕ್ಷಣ ಪುನಃ ವಾಪಸ್ ಕಂಟ್ರೋಲ್ ಇಲ್ಲಿಗೆ ಬರುತ್ತೆ ಮೇನ್ ಪ್ರೋಗ್ರಾಮ್ಗೆ. ಬಂದು ಅಗೇನ್ ಮತ್ತೆ ಕಂಟಿನ್ಯೂ ಆಗುತ್ತೆ ಎಕ್ಸಿಕ್ಯೂಷನ್ ಮೇನ್ ಪ್ರೋಗ್ರಾಮ್ದು. ಹೀಗೆ ನಾವು ಫಂಕ್ಷನ್ನ ಕಾಲ್ ಮಾಡ್ತೀವಿ. ಫಂಕ್ಷನ್ ಕಾಲ್ ಸ್ಟೇಟ್ಮೆಂಟ್ ಇರುತ್ತೆ, ಆಮೇಲೆ ಫಂಕ್ಷನಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಇರುತ್ತೆ. ಅದು ಮುಗಿದ್ಮೇಲೆ ಪುನಃ ಮೇನ್ ಪ್ರೋಗ್ರಾಮ್ಗೆ ಕಂಟ್ರೋಲು ಟ್ರಾನ್ಸ್ಫರ್ ಆಗುತ್ತೆ. ಹೀಗೆ ನಾವು ಅದನ್ನು ನೋಡ್ಬೋದು. ಇದು ಮೇನ್ ಪ್ರೋಗ್ರಾಮ್. ಇಲ್ಲಿ ಡಿಸ್ಪ್ಲೇ ಅಂತ ಇದೆ ನೋಡಿ, ಇದು ಫಂಕ್ಷನ್ ಕಾಲ್. ಆ್ಯಕ್ಚುಲಿ ಇದು ಫಂಕ್ಷನ್ ನೇಮ್. ಬ್ರಾಕೆಟ್ ಒಳಗಡೆ ಯಾವುದೋ ಆರ್ಗ್ಯುಮೆಂಟ್ಸ್ ಕಳಿಸ್ತಾ ಇಲ್ಲ. ಇದು ಎನ್ಕೌಂಟರ್ ಆದ ತಕ್ಷಣ ಈ ಸ್ಟೇಟ್ಮೆಂಟು ಕಂಟ್ರೋಲ್ ಫಂಕ್ಷನ್ ಕಾಲ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಕಂಟ್ರೋಲು ಫಂಕ್ಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಫಂಕ್ಷನ್. ಇಲ್ಲಿ ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆದಮೇಲೆ ಪುನಃ ಕಂಟ್ರೋಲು ವಾಪಸ್ ಮೇನ್ ಪ್ರೋಗ್ರಾಮ್ಗೆ ಹೋಗುತ್ತೆ. ಇಲ್ಲಿ ನಾವು ಫಂಕ್ಷನನ್ನು ಯೂಸ್ ಮಾಡುವಾಗ ಡಿಫರೆಂಟ್ ಟೈಪ್ಸ್ ಆಫ್ ವೇರಿಯಬಲ್ಸನ್ನು ಯೂಸ್ ಮಾಡ್ತೀವಿ. ಮೇನ್ ಪ್ರೋಗ್ರಾಮಲ್ಲಿ ಕೆಲವು ವೇರಿಯಬಲ್ಸ್ ಯೂಸ್ ಮಾಡ್ತೀವಿ, ಫಂಕ್ಷನಲ್ಲೂ ಕೂಡ ಕೆಲವು ವೇರಿಯಬಲ್ಸ್ ಯೂಸ್ ಮಾಡ್ತೀವಿ. ಓಕೆ, ಫಂಕ್ಷನಲ್ಲಿ ಯೂಸ್ ಮಾಡೋಂಥ ವೇರಿಯಬಲ್ಸನ್ನು ಲೋಕಲ್ ವೇರಿಯಬಲ್ಸ್ ಅಂತ ಕರಿತೀವಿ. ಮೇನ್ ಪ್ರೋಗ್ರಾಮಲ್ಲಿ ನಾವು ಫಸ್ಟ್ಗೆ ಡಿಕ್ಲೇರ್ ಮಾಡಿ ಅದನ್ನು ಎಲ್ಲ ಫಂಕ್ಷನ್ಸು ಯೂಸ್ ಮಾಡ್ಕೋಬೋದು ಅಂಥ ವೇರಿಯಬಲ್ಸನ್ನು ಗ್ಲೋಬಲ್ ವೇರಿಯಬಲ್ಸ್ ಅಂತ ಕರಿತೀವಿ. ಎ ಲೋಕಲ್ ವೇರಿಯಬಲ್ ಈಸ್ ಎ ವೇರಿಯಬಲ್ ದಟ್ ಈಸ್ ಡಿಕ್ಲೇರ್ಡ್ ಇನ್ಸೈಡ್ ಎ ಫಂಕ್ಷನ್. ಎ ಲೋಕಲ್ ವೇರಿಯಬಲ್ ಕ್ಯಾನ್ ಓನ್ಲಿ ಬಿ ಯೂಸ್ಡ್ ಇನ್ ದಟ್ ಫಂಕ್ಷನ್ ವೇರ್ ಇಟ್ ಈಸ್ ಡಿಕ್ಲೇರ್ಡ್. ಅದನ್ನು ಈ ಫಂಕ್ಷನಲ್ಲಿ ಡಿಕ್ಲೇರ್ ಮಾಡಿದರೆ ಈ ಫಂಕ್ಷನಲ್ಲಿ ಮಾತ್ರ ಯೂಸ್ ಮಾಡ್ಕೋಬೇಕು, ಈ ಫಂಕ್ಷನಲ್ಲಿ ಡಿಕ್ಲೇರ್ ಮಾಡಿದರೆ ಇದರಲ್ಲಿ ಮಾತ್ರ ಯೂಸ್ ಮಾಡ್ಬೋದು. ಹೀಗೆ ಇಟ್ ಈಸ್ ಲೋಕಲ್ ಟು ದಟ್ ಪರ್ಟಿಕ್ಯುಲರ್ ಫಂಕ್ಷನ್ ಓನ್ಲಿ. ಗ್ಲೋಬಲ್ ವೇರಿಯಬಲ್ ಅಂತಂದರೆ ಇಟ್ ಈಸ್ ಎ ವೇರಿಯಬಲ್ ದಟ್ ಈಸ್ ಡಿಕ್ಲೇರ್ಡ್ ಔಟ್ಸೈಡ್ ಆಲ್ ಫಂಕ್ಷನ್ಸ್. ಇದು ಯಾವ ಫಂಕ್ಷನ್ ಬಾಡಿ ಒಳಗಡೆ ಡಿಕ್ಲೇರ್ ಆಗಿರಲ್ಲ. ಔಟ್ಸೈಡ್ ಆಲ್ ಫಂಕ್ಷನ್ಸ್ ಅಂತಂದರೆ ಪ್ರೋಗ್ರಾಮಿನ ಶುರುವಿಗೆ ಮೇನ್ ಪ್ರೋಗ್ರಾಮಲ್ಲೇ ಡಿಕ್ಲೇರ್ ಮಾಡಿರ್ತೀವಿ.
ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಆಲ್ ಫಂಕ್ಷನ್ಸ್. ಯಾವುದೇ ಫಂಕ್ಷನ್ನು ಇವನ್ನ ಆ್ಯಕ್ಸೆಸ್ ಮಾಡ್ಬೋದು, ಈ ವೇರಿಯೇಬಲ್ಸನ್ನು. ಅವನ್ನ ಗ್ಲೋಬಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಷನ್ನಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಆರ್ ಕೆಟಗರೀಸ್ ಆಫ್ ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.